ರಿವರ್ ರಾಫ್ಟಿಂಗು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಪರ್ ಪರ್ಸನ್ 800 ಅಂತ. ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಂದರೆ ಇಷ್ಟುದ್ದ ಕ್ಯೂ ಇದೆ. ಓಕೆ, ನಮ್ಮ ಬೋಟ್ ಬಂತು. ಓಹೋ ಹೋ ಹೋ ಹೋ, ಹೋಗ್ಲೇ ಗೈಸ್, ಎಲ್ಲ ಸೀಟ್ ಮೇಲೆ ಕೂತವ್ರೆ. ನಾನು ನೋಡಿ ಇಲ್ಲಿ ಬಂದ್ಬಿಟ್ಟು ಎಲಿಫೆಂಟ್ನ ಟ್ರೈನ್ ಮಾಡೋದಕ್ಕೆ ಪ್ಲೇಸ್ ಇದೆ. ಅಕ್ಕಿಗಳು ಕೂಗೋ ಸೌಂಡೇ ಹೇಳ್ತಿದೆ ಯಾವ ಲೆವೆಲಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಹೋಮ್ ಸ್ಟೇ ಅಂತ. ಬನ್ನಿ ಕೆಳಗಡೆ ಹೋಗೋಣ, ಟೀ ಕುಡಿಯೋಣ. ಹಾಂ, ಓಹೋ, ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಪಿಸೋಡ್. ಎಸ್, ಐ ಹೋಪ್ ಎಪಿಸೋಡ್ 1 ಮತ್ತು ಎಪಿಸೋಡ್ 2 ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮಡಿಕೇರಿ ರೈಡಲ್ಲಿ ಇದು 3rd ಎಪಿಸೋಡ್. ಎಲ್ಲಿಗೆ ಅಂತ ಗೊತ್ತೇ ಇದೆ. ಎಲ್ಲಿಗೆ ಹೇಳಿ? DUBARE ಇಲ್ಲಿಗೆ ಹೋಗೋಣ. ಚಲೋ. ಅಂಡ್ ಆ್ಯಸ್ ಯೂಶ್ವಲ್ ಪಾಪು ಕೂಡ ಫುಲ್ ಜೋಶಲ್ಲಿದ್ದಾಳೆ. ಅಂಡ್ ಇಲ್ಲಿ ನೋಡಿ ಏನು ಆಗ್ತಿದೆ. ಸುಮ್ಮನೆ ಚೆಕ್ ಮಾಡೋಣ ಅಂತ ನಿಲ್ಲಿಸಿದೆ. ಆನೆಗಿನೇ ಸೈಟ್ ಆಗುತ್ತೇನೋ ಅಂತ. ಒಂದು ನಾಯಿನೂ ಕಾಣಲಿಲ್ಲ. ಹೋಗೋಣ ಬನ್ನಿ, ಅಲ್ಲಾದರೂ ನೋಡೋಣ ಹೋಗ ಆನೆನ. ಇಲ್ಲಿದೆ ನೋಡಿ, ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಎಂಟ್ರೆನ್ಸ್. ದುಬಾರೆ ಎಲಿಫೆಂಟ್ ಕ್ಯಾಂಪ್. ಎಸ್, ಒಂದು ಅಜ್ಜಿ ವರ್ಡ್ ಅವಾಗಲೇ ನೆನಪೇ ಆಗಲಿಲ್ಲ ಗೈಸ್, ಎಲಿಫೆಂಟ್ ಕ್ಯಾಂಪ್ ಅಂತ. ಬನ್ನಿ ಇಲ್ಲೇನೇನಿದೆ ನೋಡೋಣ. ಜನ ಕಡಿಮೆ ಇದ್ರೆ ಸಾಕಪ್ಪ. ಎಲಿಫೆಂಟ್ ಇದಕ್ಕೂ ಬಂದ್ವಿ. ಇಲ್ಲೇನಿದೆ ಸರ್ ಒಳಗಡೆ? ರಾಫ್ಟಿಂಗ್ ಅಲೋ ಇದೆಯಾ? ಓಕೆ. ಎಷ್ಟು ರಾಫ್ಟಿಂಗೇ ಇದು? 800 ಒಬ್ಬರಿಗೆ? ರಿವರ್ ರಾಫ್ಟಿಂಗು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಪರ್ ಪರ್ಸನ್ 800 ಅಂತೆ. ಬಟ್ ಒಂದು ಸಮಸ್ಯೆ ಏನು ಗೊತ್ತಾ, ಆ್ಯಕ್ಷನ್ ಕ್ಯಾಮ್ರಾ ಅಲೋ ಮಾಡಲ್ಲ ಅಂತೆ. ಬಿಕಾಸ್ ನಾನು ಕೇಳಿದೆ, ಲೈಕ್ ಆ ರೈಡ್ ಮಾಡೋವನು ಕೇಳಿದೆ, ಸರ್ ಹೆಲ್ಮೆಟ್ಗನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕ್ಯಾಮ್ರಾನ ಅಂತ. ಇಲ್ಲ ಸರ್ ಅಂದರು. ಓಕೆ ಬನ್ನಿ, ರಿವರ್ ರಾಫ್ಟಿಂಗ್ ಹಿಂಗಿದೆ ನೋಡಿ, ಫ್ಲೋ ಆಗ್ತಾಯಿದೆ. ಅಪ್ ಟು 7 ಕಿಲೋಮೀಟರ್ಸ್ ಏನೋ ಇದೆಯಂತ. ಎಲಿಫೆಂಟ್ ಆ ಸೈಡ್ ಇದೆ ನೋಡಿ, ಎಲಿಫೆಂಟ್ ಕ್ಯಾಂಪು. ಹಿಂಗೆ ಬೋಟಲ್ಲಿ ಹೋಗಬೇಕು. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತೇಳಿ. ಬಟ್ ಏನೂ ಮಾಡೋಂಗಿಲ್ಲ. ಬನ್ನಿ ಅಟ್ಲೀಸ್ಟ್ ಎಲಿಫೆಂಟ್ ಕ್ಯಾಂಪ್ಗನ ಹೋಗೋಣ. ನೋಡಿ ಇಲ್ಲಿ ಎಲಿಫೆಂಟ್ನ ನೋಡೋದಕ್ಕೆ ಅಷ್ಟು ಅಲ್ಲಿ ತನಕ ಹೋಗಬೇಕು. ನೀವೇನಾದರೂ ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತಂದರೆ ಸೋಲೋ ಅಂತೂ ಬರೋದಕ್ಕೆ ಹೋಗಬೇಡಿ. ಮಿನಿಮಮ್ 4 ಜನ ಬೇಕೇ ಬೇಕಂತ. ಇಲ್ಲ 4 ಜನದ ಫೀಸು ನೀವೇ ಕಟ್ಟಬೇಕು ನೋಡಿ. ನಾನು ಅದನ್ನೇ ಕೇಳಿದೆ. ಆಯಿತು ಅಲೋ ಮಾಡ್ತೀವಿ ಕ್ಯಾಮ್ರಾನ, ಬಟ್ ಆ 4 ಜನದ್ದು ಲೈಕ್ ವಾಟ್ ಟಿಕೆಟ್ನ ನೀವೇ ತೊಗೋಬೇಕು ಅಂದು. ಬೇಡ ಬಿಡಿ ಸರ್ ಅಂತೇಳಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಂದರೆ ಇಷ್ಟುದ್ದ ಕ್ಯೂ ಇದೆ. ಬನ್ನಿ, ಆದರೂ ಬಿಡಲ್ಲ, ಹೋಗೋಣ. ಗೈಸ್, ಪರ್ ಪರ್ಸನ್ನು ವೀಕ್ ಡೇಸಲ್ಲಿ ಬಂದ್ಬಿಟ್ಟು 180, ಸಂಡೇಸು, ಸ್ಯಾಟರ್ಡೆ ಮತ್ತು ಫೆಸ್ಟಿವಲ್ ಟೈಮಲ್ಲಿ 275 ಪರ್ ಪರ್ಸನ್ನು. ಆ್ಯಂಡ್ ಕ್ಯಾಮ್ರಾ ಅಲೋ ಮಾಡಲ್ಲ. ಕ್ಯಾಮ್ರಾಗೆ 400 ಕಟ್ಟಬೇಕು. ಇವಾಗ ಜಸ್ಟ್ ನಾನು ಕಟ್ಬಿಟ್ಟು ಬಂದೆ. ಟೋಟಲ್ಲು 700
ಪರ್ ಪರ್ಸನ್ ಇನ್ಕ್ಲೂಡಿಂಗ್ ಕ್ಯಾಮ್ರಾ. ಆ್ಯಂಡ್ ಇನ್ನೊಂದು, ಕ್ಯಾಶ್ ಇಟ್ಕೊಂಬನ್ನಿ, ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಇಲ್ಲ ಇಲ್ಲಿ. ನಾನು ಅಷ್ಟೊತ್ತು ಕ್ಯೂ ನಿಂತ್ಬಿಟ್ಟು ಆನ್ಲೈನ್ ಪೇಮೆಂಟ್ ಇಲ್ಲ ಅಂದರೆ ಮತ್ತೆ ವಾಪಸ್ ಹೋಗೋದಕ್ಕಾಗಲಿಲ್ಲ. ಸೊ ಸಮ್ ಪಬ್ಲಿಕ್ ಹೆಲ್ಪ್ ಮಾಡೋದು, ಇಟ್ಸ್ ಓಕೆ. ಏನು ಭಯ್ಯ ನಿಮ್ಮ ನೇಮು? ಅದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ರಾಫ್ಟಿಂಗ್? 7. ವಾಪಸ್ ಹೇಗೆ ಬರೋದು? ವಾಪಸ್ ಗಾಡಿ ವೆಹಿಕಲ್ ಇದ್ರೆ ಅಲ್ಲಿಗೆ ಹೋಗ್ಬೋದು. ಓಕೆ, ನಮ್ಮ ಬೋಟ್ ಬಂತು. ಇಲ್ಲಿದೆ ನೋಡಿ. ಓಹೋ, ಹೋಗ್ಲಣ್ಣ. ಅಯ್ಯಪ್ಪ, ಬಲ್ಗಾಲಿಟ್ಟು ಹೋಗೋಣ. ಹೋಗ್ಲೇ ಗೈಸ್, ಎಲ್ಲ ಸೀಟ್ ಮೇಲೆ ಕೂತಾವೆ. ನಾನು ನೋಡಿ 2 ಸಾಲು ನಂಗೆ ಬಹಳ ಇಷ್ಟ ಆಯ್ತು. ಯಾರಿಗೂ ಹೇಳದೆ ಒಂದಿನ ಬರ್ತೀವಿ, ಯಾರಿಗೂ ಹೇಳದೆ ಒಂದಿನ ಹೋಗ್ತೀವಿ. ನಾವು ಬಯಸ್ದೇನೆ ನಮಗೆ ಬೇಕಾಗಿದ್ದು, ನಮಗೆ ಬೇಡದೆ ಇರೋದು ಎಲ್ಲ ಬರ್ತಾ ಇರುತ್ತೆ. ಈ ಜೀವನ ಅನ್ನೋ ಅದೃಷ್ಟವನ್ನ ನಾವು ನಮ್ಮನ್ನೇ ಸಮರ್ಪಿಸ್ಕೊಂಡು ಹೋಗ್ತಾ ಇರೋಣ. ಬನ್ನಿ, ಆನೆ ಮಾತಾಡ್ಸೋಣ ಹೋಗಿ. ಈ ಎಲಿಫೆಂಟ್ ಕ್ಯಾಂಪ್ಗೆ ಇದೊಂದೇ ಎಂಟ್ರೆನ್ಸು. ಬಟ್ ನನ್ನಾಗೆ ಐಡಿಯಾ ಮಾಡಿಬಿಟ್ಟು ನೀವು ಯಾವುದೋ ಅಡ್ಡದಾರಿ ಹಿಡಿಯೋಕ್ಕೆ ಹೋಗ್ಬೇಡಿ. ಇಲ್ಲಿ ಯಾವುದೂ ದಾರಿ ಇಲ್ಲ, ಇದೊಂದೇನೆ. ಬನ್ನಿ ಎಲಿಫೆಂಟ್ ಇದೆ, ನೋಡೋಣ. ಇಷ್ಟು ಜನ ಇನ್ಸ್ಟ್ರಕ್ಷನ್ಸ್ನ ಓದಿಲ್ಲ ಅಲ್ಲ ಯಾರು. ಒರಿಜಿನಲ್ಲು ನೋಡಿ ಇಲ್ಲಿ. ಒಂದು ಸೆಕೆಂಡ್ ನೋಡಿ. ಅಮೌಂಟಾ ಫೀಡ್ ಮಾಡೋಕ್ಕೆ ಎಷ್ಟು? 50 ರೂಪೀಸ್. ಎಲಿಫೆಂಟ್ನ ಫೀಡ್ ಮಾಡಿಸೋದಕ್ಕೆ 50 ರೂಪೀಸ್ ಕೊಡಬೇಕಂತ. ಹುಲ್ಲು ಮತ್ತು ಬೆಲ್ಲನ ಕೊಡ್ತಾರೆ. ಹಿಂದೆ ಎತ್ಬಿಟ್ಟು ಅಲ್ಲಿ ತಿನ್ಸೋದಕ್ಕೆ 50 ರೂಪೀಸ್ ಅಂತ. ಬಟ್ ಗೊತ್ತಿಲ್ಲ, ಅದು ಅಮೌಂಟು ಇವರೇ ಹಿಡ್ಕೊಂಡ್ರೆ ಬೆಟರ್ ಗೈಸ್. ಕೊಡ್ಬೋದು, ತುಂಬ ಕಷ್ಟಪಡ್ತವೆ. ಗೌರ್ಮೆಂಟ್ಗೇನೋ ಹೋದರೆ ಏನೂ ಮಾಡೋಂಗಿಲ್ಲ. ನೋಡಿ, ಇದು ಯಾಕೋ ಸಿಂಗಲ್ ಆಗಿದೆ. ಆ್ಯಂಡ್ ಆ ಸೈಡೆಲ್ಲ ನೋಡ್ಬೋದು, ಅಲ್ಲೆಲ್ಲ ಆನೆಗಳಿದೆ. ಆ್ಯಕ್ಚುಲಿ ಅಲ್ಲೆಲ್ಲ ಮೇ ಬಿ ಚಿಕ್ಕ ಆನೆ ಇದೆ, ಕಾಣಲ್ಲ ಅಂದ್ಕೊತೀನಿ ನಿಮಗೆ. ಮೇ ಬಿ ಎಲ್ಲ ಟ್ರೈನ್ ಮಾಡಿದ್ಮೇಲೆ ಇಲ್ಲಿ ತಂದು ಬಿಡೋದು ಅಂತ ಕಾಣುತ್ತೆ. ಆ್ಯಂಡ್ ಅಲ್ಲಿ ಹಸು ಜೊತೆ ನೋಡಿ ಹೇಗೆ ಆಟ ಆಡ್ತಿದೆ ಅದು. ಸಿ ಕಂಪೇರ್ ಟು ದಿಸ್ ಒನ್, ಸಕ್ಕರೆ ಬೈಲೆ ಬೆಟರ್ ಅಂದ್ಕೊತೀನಿ. ಬಿಕಾಸ್ ಅಮೌಂಟು ಅಷ್ಟೊಂದಿಲ್ಲ. ಆ್ಯಂಡ್ ಚೆನ್ನಾಗಿದೆ. ಇಲ್ಲಿ ಸುಮ್ಮನೆ ಬೋಟಿಂಗ್ ಅಷ್ಟೇ ಅಮೌಂಟ್ ಪೇ ಮಾಡ್ಬೇಕು ನೀವು.
ಅಷ್ಟು ಬಿಟ್ಬಿಟ್ಟು ಇಷ್ಟೇ. ಇದೇನು ಸೌಂಡಿಂಗ್ ಇದೆ ಕಂಪ್ಲೀಟ್ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಎಲಿಫೆಂಟ್ನ ಟ್ರೈನ್ ಮಾಡೋದಕ್ಕೆ ಪ್ಲೇಸ್ ಇದೆ. ಸಿ ನೋಡಿ, ಅಲ್ಲಿ ಒಳಗಡೆ ಒಂದು ಆನೆ ಕಟ್ಟಾಕಿದ್ದಾರೆ. ಅಣ್ಣ ಅದೇನು ಕಟ್ಟಿದ್ದೇವೆ ಲಾಚ್? ಹಾಂ, ಟ್ರೈನಿಂಗಾ? ಓಕೆ, ಟ್ರೈನಿಂಗ್ ಕೊಡ್ತಿದ್ದಾರಂತೆ ಅಲ್ಲಿ. ಅದು ಟ್ರೈನಿಂಗ್ ತೊಗೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಆ ಸೀಟಿಗೆ ಹೋಗೋ ಅಷ್ಟೊತ್ತಿಗೆ ಇವಕ್ಕೂ ಎಕ್ಸಾಮ್ ಇರುತ್ತಾ ಗೈಸ್? ಈ ಟ್ರೈನಿಂಗ್ ಆದಮೇಲೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಖತ್ತಾಗಿದೆ ಜಾಗ. ಅಷ್ಟೇ, ನೋ ಎಂಟ್ರಿ. ಇದಕ್ಕೊಂದು 1000 ಮಾಡ್ಬಿಟ್ಟು ಬಿಡ್ಬೋದಾಗಿತ್ತು ಒಳಗಲ್ವಾ? ಅಷ್ಟೇ ಕೊಟ್ಟಿದ್ದೀನಂತೆ ಗೈಸ್. ಅಮೌಂಟ್ ಕೊಟ್ಟಿದ್ದು ಒಂದೇ ರೀಸನ್ಗೆ ಎಷ್ಟು 1.5 hour ಕ್ಯೂ ನಿಂತಿದ್ದೀನಿ. ನಾನು ಚೆಕ್ ಮಾಡಲ್ಲ ಅಂದ್ಕೊಂಡಿದ್ದೆ ಕ್ಯಾಮ್ರಾನ, ಇಲ್ಲ ಎಂಟ್ರೆನ್ಸಲ್ಲೇ ಚೆಕ್ ಮಾಡೋದು. ಜಾಕೆಟ್ ಒಳಗಡೆ ಇಟ್ಕೊಂಡು ಬಂದ್ಬಿಡ್ಬೋದಾಗಿತ್ತು, ಬಟ್ ಮನಸ್ಸಾಕ್ಷಿ ಕೇಳಬೇಕೆ, ಸೊ ಅದಕ್ಕೇನೆ ಸುಮ್ಮನೆ ಏನಕ್ಕೆ ವಿಸ್ಕೋ, ಮೊದಲೇ CCTV ಇದೆಯಂತೆ ಅವನು ಯಾವನು ಹಂಗಂದ. ಓಕೆ, ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ನೀವೆಲ್ಲ ಅಂದರೆ ಸಪೋಸ್ ಎಲಿಫೆಂಟ್ಗೆ ಫೀಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 50 rupees ಚಾರ್ಜ್ ಆಗುತ್ತೆ. ಆ 50 rupeesಗೆ 1 piece ಬೆಲ್ಲ ಆ್ಯಂಡ್ ಸ್ವಲ್ಪ ಹುಲ್ಲು ಕೊಡ್ತವೆ. ಆ್ಯಂಡ್ ಟೈಮ್ ಆಯಿತು, ಜನ ಜಾಸ್ತಿ ಆಗ್ತಿದ್ದಾರೆ, ಹೋಗೋಣ. ಐ ಹೋಪ್ ಈ ಎಪಿಸೋಡ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅಷ್ಟೊಂದೇನು ಜನ ಇಲ್ಲ, ಮೇ ಬಿ ಒಂದು 2 ಪೀಪಲ್ಸ್ ಇದ್ದೀವಿ ಅಷ್ಟೇ ಇಷ್ಟು ದೊಡ್ಡ ಹೋಮ್ ಸ್ಟೇಲಿ. ಆ್ಯಂಡ್ ಈ ಕಡೆ ಎಲ್ಲ ನೋಡಿ ಕಂಪ್ಲೀಟ್ ಆ ಅಕ್ಕಿಗಳು ಕೂಗೋ ಸೌಂಡೇ ಹೇಳ್ತಿದೆ ಯಾವ ಲೆವೆಲಲ್ಲಿ ಎಷ್ಟು ಪೀಸ್ಫುಲ್ ಆಗಿದೆ ಹೋಮ್ ಸ್ಟೇ ಅಂತ. ಬನ್ನಿ ಕೆಳಗಡೆ ಹೋಗೋಣ, ಟೀ ಕುಡಿಯೋಣ. ಸ್ಪೀಕರ್ ಆನ್ ಆಗಿದೆ, ಫೈರ್ ಕ್ಯಾಂಪ್ ಇದೆ. ಈ ಹೋಮ್ ಸ್ಟೇ ಒಂದು ವ್ಯೂ ನೋಡ್ಕೊಂಬಿಡಿ. ನೇಮ್ ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ. ಲೈಟಿಂಗ್ ಡಿನ್ನರ್ ಆಗಿರ್ಬೋದು. ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲ, ಇದು ಯಾವ ಲೈಟು? ನೈಟ್ ಫುಲ್ ಜಿಂಗಲಕ ಲಕ ಫಿಕ್ಸು. ಬಟ್ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ನೀವು ಬನ್ನಿ ಎಂಜಾಯ್ ಮಾಡೋಣ. ಆ್ಯಂಡ್ ಫುಡ್ಡು ಲೈಕ್ ಓನ್ಲಿ ಚಿಕನ್ ಅಷ್ಟೇ ಹೇಳಿದ್ದೀನಿ, ಬಿಕಾಸ್ ಇಲ್ಲಿ ಪೋರ್ಕ್ ಇದೆಯಲ್ಲ ತುಂಬ ಫೇಮಸ್ಸು, ಬಟ್ ಅವ್ರು ತಿನ್ನಲ್ಲ. ಆ್ಯಂಡ್ ಇಲ್ಲಿದೆ ನೋಡಿ, ಹಾಂ, ಓಹೋ ಕಂಪ್ಲೀಟ್ ಫುಲ್ ರೂಮ್ ಬುಕ್ ಮಾಡ್ಬಿಟ್ಟಿದ್ದೀನಿ. ಈ ಡೇ 1 ಎಪಿಸೋಡ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲ ಎಪಿಸೋಡ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ, ಐ ಮೀನ್ ಡೇ 2 ಸಿಗೋಣ. ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ. ಒಂದೇ ಪ್ಲೇಸು ಡೇ 2 ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ಅದನ್ನೇ. ಓಕೆ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮೀನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ದಂಪತಿಗಳು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು.